ಶ್ರೀಮಾತ್ರೇ ನಮಃ. ಇವತ್ತಿನ ದಿವಸ ನಾವೆಲ್ಲರೂ ನೋಡಿರ್ತಕ್ಕಂಥ ಬಹು ವಿಶೇಷವಾದ ವೃಕ್ಷಗಳಲ್ಲಿ ತುಳಸಿ ವೃಕ್ಷ, ತುಳಸಿ ಗಿಡ ಬಹಳ ಪವಿತ್ರವಾದ್ದು. ತುಳಸಿಗೆ ಬಹಳಷ್ಟು ಮಹತ್ವ ಇದೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದಲ್ಲೂ ಸಹ ಸಾಕಷ್ಟು ಮಹತ್ವ ಇರತಕ್ಕಂಥ ಗಿಡ ಅಂದರೆ ಅದು ತುಳಸಿ ಗಿಡ. ಆಯುರ್ವೇದದಲ್ಲಿ ಹೆಚ್ಚು ಅದಕ್ಕೆ ಮಹತ್ವ ಇರತಕ್ಕಂಥದ್ದು. ಅದರೊಂದಿಗೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಆಸೆ ಇರುತ್ತೆ, ನಮ್ಮ ಮನೆ ಹತ್ರ ಒಂದು ತುಳಸಿ ಗಿಡ ಇರಬೇಕು, ಅದು ನೋಡೋಕ್ಕೆ ಹಸಿರಾಗಿರಬೇಕು. ಅದನ್ನು ನೋಡ್ತಾ ನೋಡ್ತಾ ನಮಗೆ ಎಷ್ಟೋ ಸಂತೋಷ. ಅದರ ಎಲೆಗಳಲ್ಲಾಗ್ಬೋದು, ಅದರ ಕಾಂಡದಲ್ಲಾಗ್ಬೋದು, ಸರ್ವ ತೀರ್ಥಗಳು ಇರ್ತಕ್ಕಂಥ ಗಿಡ ಯಾವುದು ಅಂದರೆ ತುಳಸಿ ಗಿಡ. ಅದು ಮಹಾಲಕ್ಷ್ಮಿಯ ಸಂಕೇತದ ಗಿಡ ಕೂಡ ಇರುತ್ತೆ. ಆದರೆ ವಿಶೇಷವಾಗಿ ಕೆಲವು ಕಡೆ ತುಳಸಿ ಸಸ್ಯವನ್ನು ನೆಟ್ಟ ನಂತರ ತಕ್ಷಣ ಒಣಗೋಗ್ಬಿಡುತ್ತೆ, ಅಥವಾ ದಿನೇ ಒಣಗ್ತಾ ಇರುತ್ತೆ. ಅದರಲ್ಲಿ ರಾಮ ತುಳಸಿ ಅಂತ ಕರಿತೀವಿ, ಕೃಷ್ಣ ತುಳಸಿ ಅಂತ ಕರಿತೀವಿ. ಆದರೆ ತುಳಸಿಗೆ ಹೆಚ್ಚು ಮಹತ್ವ ಕೊಡ್ತೀವಿ. ನಾವೇನು ಅಂತ ಹೇಳಿದ್ರೆ, ತುಳಸಿಯನ್ನು ಎಷ್ಟು ಚೆನ್ನಾಗಿ ಸಾಕ್ಕೊಂಡ್ರೆ ನಮ್ಮ ದೇಹದಲ್ಲಿ ಅಷ್ಟೇ ರೀತಿಯ ಧನಾತ್ಮಕ ಶಕ್ತಿಗಳು ಕೂಡ ವೃದ್ಧಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಮಹಾಲಕ್ಷ್ಮಿಯ ಆವಿರ್ಭಾವ, ಮಹಾಲಕ್ಷ್ಮಿಯ ಅಲ್ಲಿರ್ತಕ್ಕಂಥ ವಿಷ್ಣು ಆಗ್ಬೋದು, ಮಹಾಲಕ್ಷ್ಮಿ ಆಗ್ಬೋದು, ಇಬ್ಬರು ಕೂಡ ವಾಸವಾಗಿರ್ತಕ್ಕಂಥದ್ದು. ಯಾಕೆಂದರೆ ತುಳಸಿ ಕೂಡ ಸಮುದ್ರ ಮಥನ ಕಾಲದಲ್ಲಿ ಆವಿರ್ಭವಿಸಿದಂತಹ ಪವಿತ್ರವಾದ ವೃಕ್ಷ ಕೂಡ ತುಳಸಿ ಆಗಿರುತ್ತೆ. ಇನ್ನು ತುಳಸಿ ಇದ್ದಕ್ಕಿದ್ದಂತೆ ಒಣಗಿಬಿಟ್ರೆ ಪ್ರತಿಯೊಬ್ಬರಲ್ಲೂ ಈ ಪ್ರಶ್ನೆ ಇರುತ್ತೆ, ಏನೂ ತೊಂದರೆ ಇಲ್ಲ. ಅದು ವಾತಾವರಣಕ್ಕೆ ಆಗಿರ್ಬೋದು, ಅಥವಾ ಗಿಡ ಅದು ಅಲ್ಲಿರ್ತಕ್ಕಂಥ ಮಣ್ಣಿಂದಿರ್ಬೋದು, ಆ ಪಾಟ್ ಇರ್ಬೋದು, ಅಥವಾ ಅಲ್ಲಿ ಏನೋ ಒಂದು ಕೆಟ್ಟ ಶಕ್ತಿ ಇರ್ಬೋದು. ಒಣಗಿದ ತಕ್ಷಣ ನಾವೇನು ಅದನ್ನು ತಲೆ ಕೆಡಿಸ್ಕೊಳ್ದೆ ಅದನ್ನು ಎಲ್ಲಾದರೂ ಗಿಡದ ಕೆಳಗೆ ನೀರಲ್ಲಿ ಹಾಕಿಬಿಟ್ಟು ಹೊಸ ಸಸ್ಯವನ್ನು ಅಲ್ಲಿ ನೆಟ್ಕೊಂಡ್ರೆ ಏನೂ ತೊಂದರೆ ಕೂಡ ಇರೋದಿಲ್ಲ. ಆದರೆ ಈ ತುಳಸಿ ಇಟ್ಟಾಗ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಮರಣವನ್ನು ಪೋಸ್ಟ್ಪೋನ್ ಮಾಡುತ್ತೆ. ನಮಗೆ ಯಾರಿಗೋ ಒಬ್ಬರಿಗೆ ಮರಣ ನಿಗದಿಯಾಗಿರುತ್ತೆ, ಆದರೆ ಪೋಸ್ಟ್ಪೋನ್ ಮಾಡಿ ನಮ್ಮ ಜವಾಬ್ದಾರಿಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ಮಾಡ್ತಕ್ಕಂಥದ್ದೇ ಕೂಡ ಆಗಿರುತ್ತೆ. ಅಸ್ತಿತ್ವಕ್ಕೆ ಒಂದು ಯೋಗ ಕೂಡ ಬರ್ತಕ್ಕಂಥ ಯೋಗ. ಆದರೆ ತುಳಸಿ ಒಣಗಿದಾಗ ಸ್ವಲ್ಪ ಪಿತೃದೋಷಗಳಿದೆ ಅಂತ ನಾವು ಯೋಚನೆ ಮಾಡಬೇಕು. ಕಾಮನ್ ಆಗಿ ಪಿತೃಗಳನ್ನು ಸಂತೃಪ್ತಿ ಪಡಿಸ್ಕೋಬೇಕು. ಅಮಾವಾಸ್ಯೆ ಆಗ್ಬೋದು, ವಿಶೇಷವಾದ ಪರ್ವದಿನಗಳಲ್ಲಿ ಪಿತೃಗಳ ಒಂದು ಸ್ಮರಣೆ ಮಾಡ್ಕೊಂಡಿದ್ದೆ ಆದರೆ ಅದು ತುಂಬಾ ಚೆನ್ನಾಗಿರುತ್ತೆ. ಹಸಿರು ಬಣ್ಣ ತುಂಬ ಹಚ್ಚ ಹಸಿರಾಗಿ ತುಂಬ ದೊಡ್ಡದಾಗಿ ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಸಮೃದ್ಧಿ ಇದೆ, ಮಂಗಳಕರ ಇದೆ, ಉದ್ಯೋಗ ಸಿಗುತ್ತೆ, ಹಣಕಾಸಿನ ಯೋಗ ಚೆನ್ನಾಗಿದೆ, ಒಳ್ಳೆಯದಾಗುತ್ತೆ. ಈಶಾನ್ಯ ಮೂಲೆಯಲ್ಲಿ ಇಟ್ಕೋಬೇಕು, ನೈಋತ್ಯ ಮೂಲೆಯಲ್ಲಿ ಇಟ್ಕೋಬೇಕು. ಯಾವತ್ತೂ ಅಗ್ನಿ ಮೂಲೆಯಲ್ಲಿ ತುಳಸಿನ ಇಡಲೇಬಾರ್ದು, ಹಾಗೆ ವಾಯುವ್ಯ ಮೂಲೆಯಲ್ಲಿ ಇಡಬಾರ್ದು. ಹಾಗೆಯೇ ಅಡುಗೆ ಮನೆ ಹತ್ರ ಇಟ್ಕೊಳ್ಳೋಕ್ಕೂ ಕೂಡ ಅಷ್ಟು ಶುಭ ಅಲ್ಲ. ಬಿಸಿಲು ಇರ್ತಕ್ಕಂಥ ಜಾಗದಲ್ಲಿ ಇಟ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ತುಳಸಿಯಿಂದ ಏನಾಗುತ್ತೆ, ಮೋಕ್ಷ ಸಿಗುತ್ತೆ, ಪಾಪಗಳ ನಾಶ ಆಗುತ್ತೆ, ಒಳ್ಳೆತನ ಬರುತ್ತೆ, ಧನಾತ್ಮಕ ಶ್ರದ್ಧೆ ವೃತ್ತಿಯಾಗುತ್ತೆ, ಶತ್ರುಗಳು ಮಿತ್ರರಾಗ್ತಾರೆ. ಹಾಗಾಗಿ ತುಳಸಿ ಕೆಟ್ಟು ಅಥವಾ ಒಣಗಿದ್ರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದನ್ನು ಜಾಗ ಬದಲಾಯಿಸಿ ಸ್ವಲ್ಪ ಜಾಗವನ್ನು ಸ್ಥಾನ ಪಲ್ಲಟ ಮಾಡಿ ಅದನ್ನು ಬೆಳೆಸಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ತುಳಸಿಯಿಂದ ಆಯುರ್ವೇದಿಯಾಗಿ ನಮಗೆ ಆಕ್ಸಿಜನ್ ಪವರು ಕೂಡ ಸಿಗ್ತಕ್ಕಂಥದ್ದು ಕೂಡ ಆಗಿದ್ದು, ಆಯುವನ್ನು ವೃದ್ಧಿ ಮಾಡ್ತಕ್ಕಂಥ ಒಂದು ವಿಶೇಷವಾದ ಪರ್ವ ವೃಕ್ಷ ಅಂದರೆ ಅದು ತುಳಸಿ ವೃಕ್ಷ. ಆ ತುಳಸಿ ವೃಕ್ಷ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶುಭಂ ಭವತು.